ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಪ್ರಮಾಣದಲ್ಲಿ ಈಗ ಡ್ಯಾಂನ ನೀರನ್ನ ಖಾಲಿ ಮಾಡಲಾಗ್ತಾ ಇದೆ. ಡ್ಯಾಂನ ನೀರನ್ನ ಹೊರಬಿಡಲಾಗಿದೆ. ಗೇಟ್ನ ಚೈನ್ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಇದರಿಂದ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿಯೂ ಕೂಡ ಹೆಚ್ಚಾಗಿದೆ. ಮತ್ತೊಂದು ಕಡೆಯಲ್ಲಿ ರೈತರ ಎರಡನೇ ಬೆಳೆಯ ಕನಸು ಕೂಡ ಭಗ್ನ ಆಗಿದೆ. ಎರಡನೇ ಬೆಳೆಗೆ ನೀರಿರೋದಿಲ್ಲ. 24 ಗಂಟೆಯ ಒಳಗೆ 8 TMC ನೀರನ್ನ ಖಾಲಿ ಮಾಡುವಂತ ಮಾಹಿತಿ ಕೂಡ ನೀಡಲಾಗಿದೆ. ಈಗ ಆದಷ್ಟು ಬೇಗ ಅರ್ಧದಷ್ಟು ನೀರನ್ನ ಖಾಲಿ ಮಾಡಬೇಕಾಗಿದೆ. ಅರ್ಧದಷ್ಟು ನೀರನ್ನ ಖಾಲಿ ಮಾಡಿ ಆ ನಂತರ ಗೇಟ್ ರಿಪೇರಿ ಕಾರ್ಯವನ್ನ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ಡ್ಯಾಂನ ನೀರನ್ನ ಖಾಲಿ ಮಾಡಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗಿದೆ. ಸುಮಾರು 1.5 ಲಕ್ಷಕ್ಕೂ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನ ಹೊರಬಿಡಲಾಗಿರೋದು. ಇನ್ನೂ ಕೂಡ ಅರ್ಧದಷ್ಟು ಡ್ಯಾಮ್ ಖಾಲಿ ಆಗಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನೀಡಲಾಗಿದೆ. ಜೊತೆಗೆ 24 ಗಂಟೆಯ ಒಳಗಾಗಿ 8 TMC ನೀರನ್ನ ಖಾಲಿ ಮಾಡಬೇಕಾಗಿದೆ. ಆ ನಂತರದಲ್ಲಿ ಈ ಗೇಟ್ ರಿಪೇರಿ ಕಾರ್ಯ ಏನಿದೆ ಆ ಗೇಟ್ ರಿಪೇರಿ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಜ್ಞರ ತಂಡ ಕೂಡ ಈಗಾಗಲೇ ತಿಳಿಸಿರೋದ್ರಿಂದ ಒಂದು ಕಡೆ ಗೇಟ್ ರಿಪೇರಿ ಮಾಡುವಂಥ ಕಾರ್ಯಗಳು ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನೀರು ಖಾಲಿ ಮಾಡ್ತಾ ಇರೋದ್ರಿಂದ ಅಕ್ಕಪಕ್ಕದ ಒಂದಷ್ಟು ನದಿ ಪಾತ್ರದ ಜನರಿಗೂ ಕೂಡ ಬಹಳ ಆತಂಕ, ಬಹಳ ಭೀತಿ ಕೂಡ ಎದುರಾಗ್ತಾ ಇದೆ. ಅದರ ಜೊತೆಯಲ್ಲಿ ರೈತ ಎರಡನೇ ಬೆಳೆಯನ್ನ ಬೆಳಿಬೇಕು, ಆಗ್ಲೂ ಕೂಡ ನೀರು ಇರದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸರ್, ನಾವು ಇಲ್ಲಿ ಹೊಸಪೇಟೆ ಭಾಗದಾಗ ಇರ್ತಕ್ಕಂಥ ರೈತರು ಸರ್. ನಾವು ಇಲ್ಲಿ ಇರ್ತಕ್ಕಂಥ ಡ್ಯಾಮ್ ಬೇಜವಾಬ್ದಾರಿಯಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಇಲ್ಲಿ ಒಂದು 12 ಲಕ್ಷದ ಎಕರೆಗಳು ಹರಿತದವೆ ಇಲ್ಲೆಲ್ಲ. ಈ ಥರ ಆಗಿ ಇಲ್ಲಿ ಟಿ ವಿ ಬೋರ್ಡ್ನವ್ರು ಹೋದ ಸಲ 2 ವರ್ಷಲಿಂದ ಮಳೆ ಇಲ್ಲ. ಮಳೆ ಇಲ್ಲದ ಕಾರಣ ಆಗಿ ನಾವು ಒಂದು 2 ಲಕ್ಷ TCS ಹೊರಗಡೆ ಬಿಡ್ತಿದ್ದಾರೆ. ಹಂಗಾಗಿ ನಮಗೆ ಭಾಳ ಇದಾಗೈತೆ. ಒಂದು ಬೆಳೆ ಬೆಳೆಕ್ಕೂ ಕೂಡ ಸಾಧ್ಯವಿಲ್ಲ. ಇವರೆಲ್ಲ ಬಂದು ರಾಜಕಾರಣಿಗಳೆಲ್ಲ ಬಂದು ನಮ್ಮನ್ನು ಅಷ್ಟು ಮಾಡ್ತು ಇಷ್ಟು ಮಾಡ್ತು ಅಂತ ಬರೀ ಓಟ್ ನಿಚ್ಚಿಗಾಗಿ ಬಂದು ಇಲ್ಲಿ ಮಾಡಕತ್ತಾರ. ಇದೆಲ್ಲ ನಮಗೆ ಭಾಳ ಆಗತ್ತಾಗಿದೆ ಸರ್. ಇಲ್ಲಿ ಒಂದು ಬೆಳೆ ಬೆಳೆಕ್ ಕೂಡ ಇಲ್ಲ. ಹೋದ ಸಲ ಮಳೆ ಇದ್ದಿಲ್ಲ, ಒಂದೇ ಬೆಳೆ ತೆಗ್ದಿವಿ. ಈ ಸಲ ನೋಡ್ರೆ ಏನೋ ದೇವರು ನಮಗೆ ಕಣ್ ತೆಗ್ದಾನ. ಈ ತರ ನಮಗೆ ಬಹಳ ಅನ್ಯಾಯ ಮಾಡಕತ್ತೆ. ಇಲ್ಲೆಲ್ಲ ಟಿವಿ ಬೋರ್ಡ್ನವರು ಎಲ್ಲ ಬಹಳ ಬೇಜವಾಬ್ದಾರಿಯಿಂದ ಅದನ್ನ ಡ್ಯಾಮ್ ನೀರು ಖಾಲಿ ಆದಾಗ ಇವರೆಲ್ಲ ಸರಿಪಡ್ಬೋದಾಗಿತ್ತಲ್ಲ ಸರ್. ಇವರು ಈ ತರ ಮಾಡಿ ನಮ್ಮನ್ನ ಬಹಳ ತಗೆಲ್ಲ ಆಂಧ್ರಕ್ಕೆಲ್ಲ ಜಾಸ್ತಿ ನೀರು ಹೋಗಿ ಅದ್ಬಿಟ್ಟು ಈಗ ನೋಡಿದ್ರೆ ನಮಗೆ ನೀರು ಇಲ್ದಂಗೆ ಆಯ್ತು. ಒಂದು ಗೊಬ್ಬರ ಸಾಲ ಮಾಡಿ ನಮ್ಮನ್ನ ಗೊಬ್ಬರ ತಗೊಂಬಂದೀವಿ ಸರ್. ನಾವು ಏನ್ ಮಾಡ್ಬೇಕು? ನಾವು ಇವಾಗ ಸಾಲ ಮಾಡಿ ಒಂದೊಂದು ಇರೋದು ನಮ್ದು 1/2 ಎಕರೆ 1 ಎಕರೆ 3 ಎಕರೆ ಒಳಗೆ ಇದೀವಿ ನಾವು. ಈ ತರ ಅನ್ಯಾಯ ಆಗಿ ಹೋಗೈತೆ ನಮಗೆ. ಯಾರು ಇದೆಲ್ಲ ಪರಿಹಾರ ಕೊಡ್ತಾರೆ ಸರ್? ಇದಕ್ಕೆಲ್ಲ ನೀರಿಲ್ಲ. ಈಗ ಮೊದಲಿಂದ ಬರ್ತಾರೆ ರಾಜಕಾರಣಿಗಳು ಬಂದು ಏನೇನೋ ತುಪ್ಪ ಹಚ್ತಾರೆ, ಹೋಗಿಬಿಡ್ತಾರೆ ಓಟ್ ನಿಚ್ಚಿಗಾಗಿ. ಇದಕ್ಕೆ ನಾವು ಏನ್ ಮಾಡೋಣ ಸರ್? ನಾವು